ಸರ್ವರಿಗೂ ನಮಸ್ಕಾರ. ನಾನು ಸುಬ್ರಹ್ಮಣ್ಯ ಟಿಆರ್, ಕನ್ನಡ ಭಾಷಾ ಶಿಕ್ಷಕ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ, ನೆಮ್ಮಾರು, ಶೃಂಗೇರಿ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಪ್ರೀತಿಯ SSLC ವಿದ್ಯಾರ್ಥಿಗಳೇ, ನಿಮಗಾಗಿ ಆರಂಭಿಸಿದ ಪರೀಕ್ಷಾ ಪೂರ್ವ ಸಿದ್ಧತಾ ಸರಣಿಯ 5ನೇ ವಿಡಿಯೋ ಇದಾಗಿದೆ. ಈ ವಿಡಿಯೋದಲ್ಲಿ ನಾನು ನಿಮಗೆ 3ನೆಯ ಗದ್ಯ ಭಾಗ ವಿದ್ಯಾವಾಚಸ್ಪತಿ ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯ ಇವರು ಬರೆದಂತಹ ಶುಕನಾಸನ ಉಪದೇಶ ಎಂಬ ಪಾಠಕ್ಕೆ ಸಂಬಂಧಿಸಿದಂತೆ 2023ರ ಮಾರ್ಚ್ ಹಾಗೂ ಜೂನ್ ಪೂರಕ ಪರೀಕ್ಷೆಗಳಲ್ಲಿ ಕೇಳಲಾದ ಪ್ರಮುಖ ಪ್ರಶ್ನೆಗಳ ಬಗ್ಗೆ ತಿಳಿಸಿಕೊಡ್ತಾ ಇದ್ದೇನೆ. ಏಕೆಂದರೆ 2023ರಲ್ಲಿ ಮಾತ್ರ ಈ ಪಾಠ ಇತ್ತು. ಹಾಗಾಗಿ ಹಿಂದಿನ ಒಂದು ವರ್ಷದಲ್ಲಿ ಕೇಳಿದ ಪ್ರಶ್ನೆಗಳ ಬಗ್ಗೆ ನಾವು ನೋಡೋದಾದರೆ, ಮೊದಲನೇದಾಗಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. 1 ಅಂಕದ ಪ್ರಶ್ನೆ. ಇದರಲ್ಲಿ ಬಂದಂತಹ ಪ್ರಶ್ನೆ, ಹಿತವಚನ ಮನಸ್ಸಿನ ಕೊಳೆಯನ್ನು ಹೇಗೆ ತೊಳೆಯುತ್ತದೆ ಅನ್ನುವಂತಹ ಪ್ರಶ್ನೆ 2023ರ ಮಾರ್ಚ್ನಲ್ಲಿ ಕೇಳಿದ್ದಾರೆ. ಹಾಗೆಯೇ ದರ್ಬೆಯ ಚಿಗುರು ಯಾವ ಗುಣವನ್ನ ಒರೆಸಿಬಿಡುತ್ತದೆ ಅನ್ನುವಂತಹ ಪ್ರಶ್ನೆ 2023ರ ಜೂನ್ನಲ್ಲಿ ಕೇಳಿದ್ದಾರೆ. ಈ 2 ಪ್ರಶ್ನೆಗಳು ಒಂದು ವಾಕ್ಯಕ್ಕೆ ಸಂಬಂಧಿಸಿದ ಹಾಗೆ ಕೇಳಿರತಕ್ಕಂತಹದ್ದು. ಆನಂತರದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ 3ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಿ. ಇದಕ್ಕೆ ಸಂಬಂಧಿಸಿದ ಹಾಗೆ ಬಂದ ಪ್ರಶ್ನೆಗಳನ್ನು ನಾವು ಗಮನಿಸುವುದಾದರೆ, ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ ಅನ್ನುವಂತಹ ಪ್ರಶ್ನೆ 2023ರ ಮಾರ್ಚ್ನಲ್ಲಿ ಕೇಳಿದ್ದಾರೆ. ಹಾಗೆಯೇ ಸಿರಿಯು ರಾಜನಿಗೆ ಒಲಿದಾಗ ಆಗುವ ಅನಾಹುತಗಳಾವುವು ಅನ್ನುವಂತಹ ಪ್ರಶ್ನೆಯನ್ನ 2023ರ ಜೂನ್ ಪೂರಕ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇದಿಷ್ಟು ಶುಕನಾಸನ ಉಪದೇಶ ಪಾಠಕ್ಕೆ ಸಂಬಂಧಿಸಿದಂತೆ ಹಿಂದಿನ ವರ್ಷ ನಡೆದ ಪಬ್ಲಿಕ್ ಪರೀಕ್ಷೆ ಹಾಗೂ ಪೂರಕ ಪರೀಕ್ಷೆಯಲ್ಲಿ ಕೇಳಿದಂತಹ ಪ್ರಶ್ನೆಗಳು. ಆದರೆ ಇದರೊಂದಿಗೆ ನಾವು ಉಳಿದ ಎಲ್ಲ ಪ್ರಶ್ನೆಗಳನ್ನು ಸಹ ಅಭ್ಯಾಸ ಮಾಡಲೇಬೇಕಾಗತ್ತೆ. ಏಕೆಂದರೆ ಈ ಪಾಠ ಬಂದಿರುವುದು ಕೇವಲ ಹಿಂದಿನ ವರ್ಷದ ಪರೀಕ್ಷೆ 1ರಲ್ಲಿ ಮಾತ್ರ. ಮುಂದಿನ ಅವಧಿಯಲ್ಲಿ ಇನ್ನೊಂದು ಪಾಠದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.